ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಲಗ್ನ ಪತ್ರಿಕೆಯನ್ನು ಪೂಜೆ ಮಾಡಿಸೋದಕ್ಕೆ ಅಂತ ಹೇಳಿ ಪುರೋಹಿತರನ್ನು ಸಹ ಕರೆಸಿರ್ತಾರೆ. ಮನೆಯವರೆಲ್ಲರೂ ಕೂಡ ತುಂಬಾ ಪ್ರೀತಿ ಸಡಗರದಿಂದ ಎಲ್ಲರೂ ಕೂಡ ಈ ಒಂದು ಪೂಜೆಗೆ ಇನ್ವಾಲ್ವ್ ಆಗಿರ್ತಾರೆ. ಇನ್ನೊಂದು ಕಡೆ ಭೂಮಿನೂ ಕೂಡ ಮುಖಕ್ಕೆ ನಾನಿವತ್ತು ಪೂಜೆ ಇರೋತಾ ನನ್ನ ಮುಖ ತೋರಿಸೋ ಹಾಗಿಲ್ಲ ಅಂತ ಹೇಳಿ ಮುಖನ ಮುಚ್ಕೊಂಡು ಇರ್ತಾಳೆ. ಇದನ್ನೆಲ್ಲ ಅಬ್ಸರ್ವ್ ಮಾಡಿದಂತಹ ನಿಂಗವಜ್ಜಿಗೆ ತುಂಬಾ ಅನುಮಾನಗಳು ಶುರುವಾಗಿರುತ್ತೆ. ಇನ್ನು ನಿಂಗವಜ್ಜಿ, ಈ ಶ್ರವಣ ಮನಸ್ವಿನಿ ಎಲ್ಲೋ ಅಂತ ಹೇಳಿ ಕೇಳಿದಾಗ, ಅಯ್ಯೋ ಅತ್ತೆ, ಅವಳು ಟ್ರೈನಿಂಗ್ ಹೋಗಿದ್ದಾಳೆ ಅತ್ತೆ, ಅವಳು ಟ್ರೈನಿಂಗ್ನ ಮುಗಿಸ್ಕೊಂಡು ಬರೋದಕ್ಕೆ ತುಂಬಾ ಲೇಟ್ ಆಗುತ್ತೆ ಅತ್ತೆ ಅಂತ ಹೇಳಿ ಶ್ರವಣ್ ಕೂಡ ಹೇಳ್ತಾನೆ. ಸರಿ ಸರಿ, ಅದು ಯಾವಾಗ ಬರ್ತಾಳೋ ಬರಲಿ ಅವಳು ಅಂತ ಹೇಳಿಬಿಟ್ಟು ನಿಂಗವಜ್ಜಿನೂ ಕೂಡ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ. ಆಮೇಲೆ ಎಲ್ಲನೂ ಗೊತ್ತಾಗುತ್ತೆ ಅಂತ ಹೇಳಿ ಈ ಕಡೆ ಕೇಶವನು ಕೂಡ ಹೇಳ್ತಾರೆ. ಆಗ ಏನು ಹೇಳ್ತಾ ಇದ್ದೀರಾ, ನಿಮ್ಮ ಮಾತು ನಮಗೆ ಅರ್ಥ ಆಗಲಿಲ್ಲ ಅಂದಾಗ, ನಮ್ಮ ಮಾತು ನಿಮಗೆ ಅಷ್ಟು ಈಸಿಯಾಗಿ ಅರ್ಥ ಆಗೋದಿಲ್ಲಪ್ಪ ಅಂತ ಹೇಳಿ ನಿಂಗವಜ್ಜಿ ಹೇಳ್ತಾ ಇರ್ತಾರೆ. ಸರಿ, ಟೈಮ್ ಆಗ್ತಾ ಇದೆ, ಇವಾಗ ಪೂಜೆನ ಶುರು ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಿದಾಗ ಪುರೋಹಿತರು ಅವರ ಒಂದು ಶಾಸ್ತ್ರದ ಪ್ರಕಾರ ಪೂಜೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಕುಡಿಯೋದಕ್ಕೆ ಎಲ್ಲ ರೆಡಿ ಮಾಡಿದ್ಯಾ ಭೂಮಿ ಅಂತ ಹೇಳಿಬಿಟ್ಟು ಅಜಿತ್ ಭೂಮಿನ ಸೆರಗನ್ನು ಎತ್ಬಿಟ್ಟು ಕೇಳ್ತಾ ಇರ್ತಾರೆ. ಭೂಮಿನೂ ಕೂಡ ಆ ಸಾಹೇಬ್ರೆ ಎಲ್ಲ ರೆಡಿಯಾಗಿದೆ ಅಂತ ಹೇಳಿ ಭೂಮಿನೂ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಮನೆಯವರು ತುಂಬಾ ಶ್ರದ್ಧೆ ಭಕ್ತಿಯಿಂದ ಈ ಕಡೆ ಅಂಜನಾ ಮತ್ತು ಈ ನಚಿಕೇತ್ ಮದುವೆನ ಮಾಡಬೇಕು, ಆ ದೇವರು ಇವರಿಗೆ ಯಾವಾಗಲೂ ಒಳ್ಳೆಯದನ್ನು ಮಾಡಬೇಕು ಅಂತ ಹೇಳಿ ದೇವ್ರ ಹತ್ರ ಭಕ್ತಿಯಿಂದ ಬೇಡ್ಕೊಂಡು ಲಗ್ನ ಪತ್ರಿಕೆ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಇನ್ನು ತಂದೆ ತಾಯಿ ಆಗಿರುವಂತಹ ಸಂಗೀತ ಮತ್ತು ರಾಮ್ ಮುಂದೆ ಕೂತ್ಕೊಂಡು ಲಗ್ನ ಪತ್ರಿಕೆಗೆ ಪೂಜೆಯನ್ನು ನೆರವೇರಿಸ್ಕೊಡ್ತಾ ಇರ್ತಾರೆ. ಪುರೋಹಿತರು ಯಾವ ರೀತಿ ಹೇಳ್ತಾ ಇರ್ತಾರೋ ಅದೇ ರೀತಿ ಈ ಕಡೆ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಪೂಜೆನೂ ಕೂಡ ಒಂದು ಹಂತಕ್ಕೆ ಕಂಪ್ಲೀಟ್ ಆಗ್ತಾ ಬರ್ತಾ ಇರುತ್ತೆ. ಇನ್ನೊಂದು ಕಡೆ ಇವತ್ತು ನಿಂಗವಜ್ಜಿಗೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ, ಹೀಗೆ ನಿಂಗವಜ್ಜಿಗೆ ನಾವು ಮೋಸ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಈ ಭೂಮಿ ಮನಸ್ಸಿಗೆ ತುಂಬಾ ನೋವು ಆಗ್ತಾ ಇರುತ್ತೆ. ಮಂಗಳಾರತಿನೂ ಕೂಡ ಮಾಡ್ತಾ ಇರ್ತಾರೆ. ಪೂಜೆ ಎಲ್ಲ ಕಂಪ್ಲೀಟ್ ಆಗ್ತಾ ಇರುತ್ತೆ. ಎಲ್ಲರೂ ಕೂಡ ಖುಷಿಯಾಗಿ ಮಂಗಳಾರತಿಯನ್ನು ಕೂಡ ತಗೊಳ್ತಾ ಇರ್ತಾರೆ. ಹಾಗೆಯೇ ಫಸ್ಟ್ನೇ ಪತ್ರಿಕೆಯನ್ನು ತನ್ನ ಅವ್ವನಿಗೆ ಕೊಡಬೇಕು ಅಂತ ಹೇಳಿ ರಾಮ್ ಕೂಡ, ನನ್ನ ಮಗನ ಮದುವೆ ಇದೆ, ಈ ಮನೆಗೆ ಹಿರಿಯರು ನೀವೇ ಈ ಮದುವೆನ ನಡೆಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇರಬೇಕಾದ್ರೆ, ಈ ಮನೇಲಿ ದೊಡ್ಡವ್ರು ಯಾರೋ ಅಂತ ಹೇಳಿ ಅಜ್ಜಿ ಕೇಳ್ತಾ ಇರ್ತಾರೆ. ಹಾಗೆ ಈ ಮನೆಗೆ ದೊಡ್ಡವರು ಅತ್ತೆ ಅಂತ ಹೇಳಿ ರಾಮ್ ಕೂಡ ಹೇಳ್ತಾರೆ. ಆಗ ನೀನು ಬಂದು ಕೊಡ್ಬೇಕು ತಾನೆ ಅಂತ ಹೇಳಿ ಅಜ್ಜಿ ಕೇಳ್ತಾ ಇರಬೇಕಾದ್ರೆ, ಏನು ಹೇಳ್ತಾ ಇದೆಯಾ, ನಾನು ಇದನ್ನೆಲ್ಲ ಮಾಡೋದು ಸರಿ ಇರಲ್ಲ ಅಲ್ವಾ ಅಂತ ಹೇಳಿ ಅಜ್ಜಿ ಹೇಳ್ತಾ ಇರಬೇಕಾದ್ರೆ, ಏನು ಹೇಳ್ತಾ ಇದೆಯಾ, ಈ ಶಾಸ್ತ್ರಗಳೆಲ್ಲ ಯಾವತ್ತೋ ಮುಗಿದೋಯ್ತು ನೋಡು, ನಾವು ಇವತ್ತಿನ ಹುಡುಗರಿಗೆ ಏನು ಕಮ್ಮಿ ಇಲ್ಲ, ನಮ್ಮ ಶಕ್ತಿ ಯುಕ್ತಿಯಲ್ಲಿ ನಾವು ಇವತ್ತು ಕೂಡ ಇವ್ರನ್ನ ಮೀರಿಸ್ತೀವಿ, ನಾವು ಯಾವುದಕ್ಕೂ ಹಿಂದೆ ಸರಿಬಾರ್ದು, ಶಾಸ್ತ್ರ ಇನ್ನೊಂದು ಮತ್ತೊಂದು ಅಂತ ಅಂದ್ಕೊಂಡು ಈ ಸಮಾಜಕ್ಕೆ ಹೆದರಿ ನಾವು ಹಿಂದೆ ಹೋಗ್ತಾ ಇದ್ದರೆ ಈ ಸಮಾಜ ನಮ್ಮನ್ನು ಇನ್ನೂ ಕೂಡ ತುಳಿಯುತ್ತೆ, ನೀನೇ ಬಂದು ನನಗೆ ಲಗ್ನ ಪತ್ರಿಕೆ ಕೊಟ್ಟು ಕರಿಬೇಕು ಅಂತ ಹೇಳಿ ಹೇಳಿದಾಗ ತುಂಬಾ ಖುಷಿಯಾಗಿ ಅಜ್ಜಿನೂ ಕೂಡ ಬಂದು ನಿಂಗವಜ್ಜಿಗೆ ನನ್ನ ಮೊಮ್ಮಗನ ಮದುವೆ ಇದೆ, ತಪ್ಪದೆ ಫ್ಯಾಮಿಲಿ ಸಮೇತ ಬಂದು ಮದುವೆನ ನಡೆಸ್ಕೊಡಬೇಕು ಅಂತ ಹೇಳಿ ಅಜ್ಜಿ ಕೇಳ್ತಾ ಇರಬೇಕಾದ್ರೆ, ನನ್ನ ಮೊಮ್ಮಗನ ಮದುವೆಗೆ ನಾನು ಬರದೇ ಇರ್ತೀನ, ಇದು ನನ್ನ ಮೊಮ್ಮಗನ ಮದುವೆ, ನಾನು ಬರ್ತೀನಿ, ಇವಾಗ ನಾನು ಬಂದಿದ್ದ ಕೆಲಸ ಮುಗೀತು, ನಾನು ಹೊರಡ್ತೀನಿ ಅಂತ ಹೇಳಿ ನಿಂಗವಜ್ಜಿ ಹೇಳ್ತಾ ಇರಬೇಕಾದ್ರೆ, ಇನ್ನು ಈ ದೇವಯಾನಿ ಇದ್ದವಳು ಅವಳು ಪ್ಲ್ಯಾನ್ ಮಾಡಿಕೊಂಡು ಈ ಕಡೆ, ಅಯ್ಯೋ ಅತ್ತೆ, ಇನ್ನೂ ಒಂದು ಸ್ವಲ್ಪ ದಿವಸ ಇದ್ದು ಮದುವೆ ಮುಗಿಸ್ಕೊಂಡೇ ಹೋಗ್ಬೋದಿತ್ತಲ್ವಾ ಅಂತ ಹೇಳಿ ಈ ದೇವಯಾನಿ ಹೇಳ್ತಾಳೆ. ಮನೆಯವರಿಗೆ ಎಲ್ರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ. ನಿಂಗವಜ್ಜಿ ಇಲ್ಲಿಂದ ಹೋದರೆ ಸಾಕು ಅಂತ ಹೇಳಿ ಕಾಯ್ತಾ ಇರಬೇಕಾದ್ರೆ ಈ ದೇವಯಾನಿ ಈ ರೀತಿ ಹೇಳಿದ್ಲಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡಾಗ, ಇಲ್ಲ ಮದುವೆ 3 ದಿನ ಇದೆ ಅನ್ನೋವಾಗ ಬರ್ತೀವಿ, ನಮಗೆ ತುಂಬಾ ಕೆಲಸ ಇದೆ, ನಾವು ಹೊರಡ್ತೀವಿ ಅಂತ ನಿಂಗವಜ್ಜಿ ಹೇಳ್ತಾರೆ. ಇನ್ನು ಸಂಗೀತ ಇದ್ದವರು ಒಂದು ನಿಮಿಷ ಇರಿಯತ್ತೆ ಅಂತ ಹೇಳಿಬಿಟ್ಟು ಹೋಗಿ, ನಿಮ್ಮ ಮಗ ನಿಮಗೋಸ್ಕರ ಒಂದು ಚಿಕ್ಕ ಉಡುಗೊರೆಯನ್ನು ತಂದಿದ್ದಾರೆ, ನೀವು ಇದನ್ನು ಬೇಡ ಅಂತ ಹೇಳಬಾರ್ದು, ನೀವು ಇದನ್ನು ಹಾಕ್ಕೋಬೇಕು ಅಂತ ಹೇಳಿ ಒಂದು ಹಾರವನ್ನು ಹಾಕ್ತಾರೆ. ಲಾಂಗ್ ನೆಕ್ಲೆಸನ್ನು ಹಾಕಿ ನಿಂಗವಜ್ಜಿಗೆ ಖುಷಿ ಪಡಿಸ್ತಾ ಇರ್ತಾರೆ. ನಿಂಗವಜ್ಜಿನೂ ಕೂಡ ತುಂಬಾ ಖುಷಿಯಾಗಿ ಹಾರವನ್ನು ಹಾಕ್ಕೊಳ್ತಾರೆ. ಹಾಗೆಯೇ, ಏಯ್ ಬನ್ರೋ, ಅಜ್ಜಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ರಿ ಅಂತ ಹೇಳಿ ಭೂಮಿ ಮತ್ತು ಅಜಿತ್ಗೆ ಸಂಗೀತ ಅವರು ಹೇಳಿದಾಗ ತುಂಬಾ ಖುಷಿಯಾಗಿ ಅವರಿಬ್ಬರು ಕೂಡ ಮುಂದೆ ಬಂದು ಆಶೀರ್ವಾದವನ್ನು ತಗೊಳ್ತಾರೆ. ಶೀಘ್ರದಲ್ಲೇ ನಿಮ್ಮಿಬ್ಬರಿಗೂ ಮಕ್ಕಳಾಗಬೇಕು ಅಂತ ಹೇಳಿ ಅಜ್ಜಿನೂ ಕೂಡ ಆಶೀರ್ವಾದವನ್ನು ಮಾಡ್ತಾರೆ. ಈ ಮಾತಿಂದ ಈ ಕಡೆ ಸತ್ಯನಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅಜ್ಜಿ ಮಾತಿಂದ ಇವರಿಬ್ಬರಿಗೆ ಒಂದು ಮಗು ಆಯಿತು ಅಂತಂದರೆ ಇವರಿಬ್ಬರು ಜೀವನ ಪರ್ಯಂತ ಸುಖವಾಗಿ ಜೊತೆಯಾಗಿ ಇರ್ತಾರೆ ಅಂತ ಹೇಳಿ ಈ ಕಡೆ ಅಜ್ಜಿ ಮತ್ತು ಆಶೀರ್ವಾದದಿಂದ ಸತ್ಯನಿಗೆ ಖುಷಿ ಆಗ್ತಾ ಇದ್ದರೆ, ಇನ್ನು ಈ ದೇವಯಾನಿ ಕೂಡ ಅಂಜು ಮತ್ತು ನಚಿಕೇತ್ಗೂ ಕೂಡ ಆಶೀರ್ವಾದ ತಗೊಳ್ಳಿ ಅಂತ ಹೇಳಿ ಹೇಳ್ತಾರೆ. ಅವರು ಕೂಡ ಬಂದು ಕಾಲಿಗೆ ಬಿದ್ದು ಆಶೀರ್ವಾದನ ತಗೊಂಡಾಗ ಅಜ್ಜಿ 100 ಕಾಲ ಖುಷಿಯಾಗಿ ಬಾಳಬೇಕು ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಸರಿ, ಟೈಮ್ ಆಯಿತು, ನಾವು ಬಂದಿದ್ದ ಕೆಲಸ ಮುಗೀತು, ನಾವಿನ್ನು ಹೊರಡ್ತೀವಿ ಅಂತ ಹೇಳಿ ಅಜ್ಜಿ ಹೊರಟು ನಿಂತಿರಬೇಕಾದ್ರೆ, ಶ್ರವಣ ಶಾರದನ್ನ ಕರ್ಕೊಂಡು ಬಾರೋ ಇಲ್ಲಿ ಅಂತ ಹೇಳಿ ಹೇಳ್ತಾರೆ.
ಶಾರದಾ ಮತ್ತು ಶ್ರವಣ್ ಇಬ್ಬರು ಕೂಡ ಬಂದು ಅಜ್ಜಿ ಪಕ್ಕ ನಿಂತ್ಕೊಂಡಾಗ ಕೈನ ಹಿಡ್ಕೊಂಡು, ಶ್ರವಣ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋ. ನಾನು ಈ ಮನೆಗೆ ಬಂದು ಹೊಸ್ತ್ರಲ್ಲಿ ಶಾರದನ್ನ ನೋಡಿ ನನ್ನ ಮನಸ್ಸಿಗೆ ತುಂಬಾ ಬೇಸರ ಆಗಿತ್ತು ಕಣೋ, ತುಂಬಾ ನೋವಾಗಿತ್ತು. ಅವಳು ಇವಾಗಿರೋ ಪರಿಸ್ಥಿತಿಲಿ ಅವಳು ಯಾವಾಗ ಸರಿ ಹೋಗ್ತಾಳೋ ಅಂತ ಯೋಚನೆ ಆಗಿತ್ತು. ಆದರೆ ಆ ಭಗವಂತ ಹೇಗೋ ಶಾರದನಿಗೆ ದಿನೇ ದಿನೇ ಅವಳೇ ನೆನಪು ಬರೋ ಹಾಗೆ ಮಾಡ್ತಾ ಇದ್ದಾನೆ. ನೋಡು, ನನಗೆ ಗೊತ್ತು ಕಣೋ ಕಷ್ಟ ಏನು ಅಂತ ಹೇಳಿ. ನನ್ನ ಸ್ವಂತದವರಿಂದಲೇ ನಾನು ತುಂಬಾ ಕಷ್ಟ ಅನುಭವಿಸಿದ್ದೀನಿ. ನನಗೆ ಹೂವಿನ ಹಾದಿಗಿನ್ನ ನಾನು ಮುಳ್ಳಿನ ಹಾದಿ ತುಳಿದಿರೋದೇ ಜಾಸ್ತಿ ಕಣೋ. ಅದು ನನ್ನ ಹತ್ರದವರಿಂದನೇ, ನಾನು ನನ್ನವರು ಅಂತ ಹೇಳಿ ನಂಬಿದ್ನಲ್ಲ, ಅವರಿಂದನೇ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಕಣೋ. ಎಕ್ಸಾಂಪಲ್ಗೆ ನನ್ನ ಅಳಿಯ ರಾಜೇಂದ್ರ ನನಗೆ ಎಷ್ಟು ನೋವು ಕೊಟ್ಟಿದ್ದಾನೆ ಗೊತ್ತಾ. ನನ್ನ ಕತೆನೇ ಮುಗಿದೋಯ್ತು, ನನ್ನ ಜೀವನನೇ ಮುಗೀತು ಅನ್ನೋ ಟೈಮಿಗೆ ನೀವೆಲ್ಲರೂ ಬಂದು ನಾನಿದ್ದೀನಿ ಅಂತ ಹೇಳಿ ಧೈರ್ಯ ತುಂಬಿ ಇವತ್ತು ನೀವೆಲ್ಲರೂ ನನ್ನ ಜೊತೆಯಾಗಿದ್ದೀರಾ. ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ ಅಂತ ಹೇಳಿ ಅಜ್ಜಿ ಅವ್ರ ಖುಷಿನ ಹೇಳ್ಕೊಳ್ತಾ ಇರ್ತಾರೆ. ಹಾಗೆಯೇ ರಾಮ್, ನೀನೇನಾದರೂ ನನ್ನಿಂದ ಮುಚ್ಚಿಟ್ಟಿದೆಯೇನೋ, ನನ್ನ ಮನಸ್ಸಿಗೆ ಯಾಕೋ ತಳಮಳ ಆಗ್ತಿದೆ ಕಣೋ ಅಂತ ಹೇಳಿ ಅಜ್ಜಿ ಹೇಳಿದಾಗ, ಇನ್ನು ಸಂಗೀತ ಅವರು ಸತ್ಯನ ಹೇಳೋದಿಕ್ಕೆ ಅಂತ ಹೋಗ್ತಾರೆ. ಭೂಮಿ ಮನಸ್ವಿನಿ ಅಲ್ಲ, ಭೂಮಿನೇ ಅವಳು ನನ್ನ ಮಗನ ಹೆಂಡ್ತಿ ಅಂತ ಹೇಳೋದಿಕ್ಕೆ ಅಂತ ಹೋದಾಗ, ಅಯ್ಯೋ ಸಂಗೀತ ಏನು ಮಾತಾಡ್ತಾ ಇದೆಯಾ ನೀನು? ಅಮ್ಮ ಹಾಗೆಲ್ಲ ಏನೇ ಇಲ್ಲ ಕಣಮ್ಮ, ನನ್ನ ಜೀವನ ನಿನ್ನ ಮುಂದೆ ತೆರೆದಿಟ್ಟ ಪುಸ್ತಕದಂತೆ, ಹಾಗೆಲ್ಲ ಏನಿಲ್ಲ ಅಂತ ರಾಮ್ ಕೂಡ ಹೇಳ್ತಾರೆ. ನನ್ನ ಮಗ ರಾಮ್ ಹೇಳ್ದ ಅಂದರೆ ಮುಗ್ದೇ ಹೋಯಿತು, ಇಲ್ಲಿ ಏನು ಇಲ್ಲ ಅಂತ ಹೇಳಿಬಿಟ್ಟು ನಿಂಗವಜ್ಜಿನೂ ಕೂಡ ತುಂಬಾ ಖುಷಿ ಆಗ್ತಾ ಇರ್ತಾರೆ. ಆದರೆ ಭೂಮಿ ಮತ್ತು ಸಂಗೀತನ ಮನಸ್ಸಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಅವರಿಗೆ ಮೋಸ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಅವರಿಬ್ಬರು ಕೂಡ ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ನಾವಿನ್ನು ಹೊರಡ್ತೀವಿ ಅಂತಂದಾಗ, ಈ ಲಗ್ನ ಪತ್ರಿಕೆ ಮೊದಲನೇದು, ಇದು ದೇವ್ರ ಮುಂದೆ ಇದ್ರೇ ಒಳ್ಳೆಯದು, ಇದನ್ನು ದೇವ್ರ ಮುಂದೆ ಹಿಡಿ ಅಂತ ಹೇಳಿಬಿಟ್ಟು ಈ ಕಡೆ ದೇವ್ರ ಮುಂದೆ ಇಡೋದಕ್ಕೆ ಹೇಳ್ತಾ ಇರ್ತಾರೆ. ಆ ಒಂದು ಪತ್ರಿಕೆಯನ್ನು ತಗೊಂಡು ದೇವ್ರ ಮುಂದೆ ಇಡ್ತಾರೆ. ನಾನು ಕೂಡ ನಿಮ್ಮನ್ನು ಬಿಡೋದಕ್ಕೆ ಅಂತ ಹೇಳಿ ಬರ್ತೀನಿ, ಬನ್ನಿ ನಾನು ನಿಮ್ಮನ್ನು ಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ಶ್ರವಣ್ ಅವರನ್ನು ಕರ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಮನೆಯವರೆಲ್ಲರೂ ಕೂಡ ತುಂಬಾ ಖುಷಿಯಾಗಿ ಎಲ್ಲರನ್ನೂ ಸಹ ಕಳಿಸೋದಕ್ಕೆ ಅಂತ ಹೋದರೆ, ಭೂಮಿ ತುಂಬಾ ಬೇಜಾರು ಮಾಡಿಕೊಂಡು ಸೆರಗನ್ನು ತೆಗೆದು ಅಲ್ಲೇ ಕೂತ್ಕೊಂಡಿರ್ತಾರೆ. ಇನ್ನು ನಿಂಗವಜ್ಜಿ ಕೈನ ಹಿಡ್ಕೊಂಡು ಸಂಗೀತ ಅವರು ನಿಧಾನವಾಗಿ ಬನ್ನಿ ಅಂತ ಹೇಳಿ ಕಾರಲ್ಲಿ ಕರ್ಕೊಂಡ್ಬಂದು ಕೂರಿಸ್ತಾರೆ. ಇಬ್ಬರು ಕೂಡ ಕಾರಲ್ಲಿ ಕೂತ್ಕೊಳ್ತಾರೆ. ನಾವಿನ್ನು ಹೊರಡ್ತೀವಿ ಅಂತ ಹೇಳಿ ಹೇಳ್ದಂಗ ಬಾಯ್ ಮಾಡಿ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ನಿಂಗವಜ್ಜಿ ಮತ್ತು ಕೇಶವನ್ನು ಅಲ್ಲಿಂದ ಕಳಿಸ್ತಾರೆ. ಅಜಿತ್ಗೆ ಕೈಯಲ್ಲಿ ಉಂಗುರ ಇರುತ್ತೆ. ಆ ಒಂದು ಉಂಗುರವನ್ನು ನೋಡಿ, ಇದು ನಮ್ಮ ಮನೆತನದ ಉಂಗುರ, ಈ ಉಂಗುರನ ಇವತ್ತು ಎಲ್ಲರ ಮುಂದೆ ಇಟ್ಟು ನಾನು ಇದ್ರ ಬಗ್ಗೆ ಸತ್ಯನ ತಿಳ್ಕೋಬೇಕು, ಮನೇಲಿ ಎಲ್ಲರೂ ಕೂಡ ಇದ್ದಾರೆ, ಇದೇ ಸರಿಯಾದ ಸಮಯ ಅಂತ ಹೇಳಿ ಅಜಿತ್ ಯೋಚನೆ ಮಾಡ್ತಾನೆ. ಹಾಗೆ ಬೇಡ ಕಳ್ಳನ್ನು ಕೂಡ ತಪ್ಪಿಸ್ಕೊಳ್ಳೋ ಚಾನ್ಸ್ ಇದೆ, ನಾನಿವಾಗ ಇದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳಿ ಅಜಿತ್ ಅಲ್ಲಿಂದ ಹೋಗ್ತಾನೆ. ಇನ್ನೊಂದು ಕಡೆ ಭೂಮಿ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ಮನೆಗೆ ಎಲ್ಲರೂ ಕೂಡ ಬಂದಿರ್ತಾರೆ. ಅತ್ತೆ ಇನ್ನೂ ಸ್ವಲ್ಪ ದಿವಸ ನಮ್ಮ ಜೊತೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಲ್ವಾ, ಅತ್ತೆ ನಮ್ಮ ಜೊತೆ ಇದ್ದಾಗ ನಾವೆಲ್ಲರೂ ಎಷ್ಟು ಖುಷಿಯಾಗಿದ್ವಿ ಅಂತ ಹೇಳಿ ಸಂಗೀತ ಅವರು ಮಾತಾಡ್ತಾ ಇರಬೇಕಾದ್ರೆ, ಇನ್ನು ಅಜ್ಜಿ ಇದ್ದವರು ಅಲ್ಲ ಕಣ್ರು, ಸುಳ್ಳು ಮೇಲೆ ಸುಳ್ಳು, ಒಂದು ಸುಳ್ಳನ್ನು ಮುಚ್ಚಿಡೋದಕ್ಕೆ ಮತ್ತೊಂದು ಸುಳ್ಳು, ಅದನ್ನು ಮುಚ್ಚಿಡೋದಕ್ಕೆ ಮತ್ತೊಂದು ಸುಳ್ಳು, ಈ ರೀತಿ ಸುಳ್ಳಿನ ಸುರಿಮಳೆನ ಸುರಿಸೋದಕ್ಕಿಂತ ನಾವು ಏನಾಯಿತು ಅನ್ನೋದನ್ನು ಸತ್ಯನ ನಿಂಗವಜ್ಜಿ ಹತ್ರ ಹೇಳಿದರೆ ಸರಿ ಹೋಗ್ತಿತ್ತು ಅಲ್ವಾ ಅಂತ ಹೇಳಿ ಈ ಕಡೆ ಅಜ್ಜಿ ಹೇಳ್ತಾ ಇರಬೇಕಾದ್ರೆ, ಅಮ್ಮ ನಾನು ಕೂಡ ಹೇಳಬೇಕು ಅಂತಲೇ ಕಣಮ್ಮ ಹೇಳೋದಕ್ಕೆ ಅಂತ ಹೋದೆ, ಆದರೆ ನೀವು ಅಳಿಯನೇ ನನಗೆ ಮಾತಾಡೋದಕ್ಕೆ ಅವಕಾಶನೇ ಮಾಡಿಕೊಡ್ಲಿಲ್ವಲ್ಲಮ್ಮ ಅಂತ ಹೇಳಿಬಿಟ್ಟು ಈ ಕಡೆ ಸಂಗೀತ ಅವರು ಹೇಳ್ತಾರೆ. ಏನಂತ ಹೇಳೋದು ಸಂಗೀತ, ಈಗಲೇ ನಮ್ಮಮ್ಮ ಆ ರಾಜೇಂದ್ರ ಮಾಡಿರೋ ಮೋಸದಿಂದ ಹೊರಗೆ ಬರೋದಕ್ಕಾಗಿಲ್ಲ, ಇನ್ನು ನಾವು ಕೂಡ ಎಲ್ಲರೂ ಮೋಸ ಮಾಡಿದ್ದೀವಿ ಅಂತ ಗೊತ್ತಾದರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದಾಗ, ಆದರೂ ಅಜಿತ ನಾವು ಅಜ್ಜಿಗೆ ಈ ರೀತಿ ಸುಳ್ಳು ಹೇಳಬಾರ್ದಿತ್ತು ಕಣೋ, ಅವ್ರ ಮುಖ ನೋಡಿದ್ರೆ ಪಾಪ ಅಂತ ಅನಿಸುತ್ತೆ ಕಣೋ ಅಂತ ಅಪೇಕ್ಷೆ ಹೇಳ್ತಾರೆ. ಆಗ ಹೌದು, ಆ ಹಿರಿ ಜೀವಕ್ಕೆ ನಾವೆಲ್ಲರೂ ಸೇರಿಕೊಂಡು ಮೋಸ ಮಾಡ್ತಾ ಇದ್ದೀವಿ, ಸುಳ್ಳು ಹೇಳಿದ್ದೀವಿ ಅಂತ ಅಂದಾಗ ಆ ದೇವರು ಕೂಡ ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ, ನಾವು ಮೋಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ಮನಸ್ಸಿಗೆ ತುಂಬ ನೋವಾಗ್ತಿದೆ ಅಂತ ಭೂಮಿನೂ ಹೇಳ್ತಾಳೆ. ಹೌದೌದು, ಅಂತ ಹಿರಿ ಜೀವಕ್ಕೆ ನಾವು ಸುಳ್ಳು ಹೇಳಿ ಮೋಸ ಮಾಡಿದ್ರೆ ಆ ಶಾಪ ನಮ್ಮನ್ನು ತಟ್ಟದೆ ಬಿಡೋದಿಲ್ಲ ಅಂತ ಹೇಳಿ ದೇವಯ್ಯನೂ ಕೂಡ ಹೇಳ್ತಾರೆ. ಇನ್ನೇನು ಮದುವೆಗೆ ಬರ್ತಾರಲ್ವ, ನಾವೆಲ್ಲರೂ ಕೂಡ ಅವ್ರ ಕಾಲಿಟ್ಕೊಂಡು ಸತ್ಯನ ಹೇಳಿ ಕ್ಷಮೆ ಕೇಳಿದ್ರಾಯ್ತು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ, ಓ ಹೌದಾ, ಏನಕ್ಕೆ ಅಂತ ಹೇಳಿಬಿಟ್ಟು ಅಜ್ಜಿ ಎಂಟ್ರಿ ಕೊಡ್ತಾರೆ. ಅಜ್ಜಿ ಮತ್ತೆ ಎಂಟ್ರಿ ಕೊಡ್ತಿದ್ದ ಹಾಗೆಯೇ ಮನೆಯವರಿಗೆ ಎಲ್ರಿಗೂ ಕೂಡ ಗುಂಡಿಗೆನೆ ಹೊಡೆದೋಗುತ್ತೆ. ಅಜ್ಜಿ ಈ ರೀತಿ ಒಂದು ಟ್ವಿಸ್ಟ್ ಕೊಡ್ತಾರೆ ಅಂತ ಹೇಳಿ ಮನೆಯವರು ಯಾರೂ ಕೂಡ ಅಂದ್ಕೊಂಡಿರೋದಿಲ್ಲ. ಏನು, ನೀವೆಲ್ಲರೂ ಕೂಡ ನನ್ನ ಕಾಲನ್ನು ಹಿಡ್ಕೊಂಡು ಎಳೆದು ನನ್ನನ್ನು ಮೇಲಕ್ಕೆ ಕಳ್ಸೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ನಿಂಗವಜ್ಜಿ ಹೇಳ್ತಾ ಇರಬೇಕಾದ್ರೆ, ಈ ಕಡೆ ಭೂಮಿ ಬಂದು ಅಜ್ಜಿ ಅದು ಅಂತ ಹೇಳಿ ಮಾತಾಡೋದಕ್ಕೆ ಬರ್ತಾಳೆ. ನೀನು ಮಾತಾಡಬೇಡ ಕಣೆ, ನೀನು ಏನು ಅಂತ ಹೇಳಿ ನನಗೆ ಗೊತ್ತಾಗಿದೆ, ನೀನು ಇವಾಗ ಭೂಮಿನ ಅಥವಾ ಮನಸ್ವಿನಿನ ಯಾವ ರೋಲ್ ಮಾಡ್ತಾ ಇದೆಯಾ ಅಂತ ನೀನು ಫಸ್ಟೇ ಹೇಳಿಬಿಡು, ನಾವು ಡೈಲಾಗ್ನು ಕೂಡ ರೆಡಿ ಮಾಡ್ಕೊಳ್ತೀವಿ ಅಂತ ಹೇಳಿ ಈ ಕಡೆ ಕೇಶವ ಅಜ್ಜಿ ಹೇಳ್ತಾರೆ. ಈ ಮಾತಿಂದ ಎಲ್ರಿಗೂ ಕೂಡ ತುಂಬಾ ಬೇಜಾರಾಗ್ತಾ ಇರುತ್ತೆ. ಅದು ಅಜ್ಜಿ ಅಂತ ಹೇಳಿ ಅಜಿತ್ ಕೂಡ ಮುಂದೆ ಬರ್ತಾ ಇರಬೇಕಾದ್ರೆ, ಮಾತಾಡಬೇಡ ಕಣೋ ನೀನು ನನ್ನ ಮೊಮ್ಮಗ ಅಂತ ಹೇಳಿ ನಾನು ಎಷ್ಟು ಅಕ್ರೆಯಿಂದ ನಿನ್ನನ್ನು ನಂಬಿದ್ದೆ, ಆದರೆ ನೀನು ಈ ರೀತಿ ನನ್ನ ತಲೆ ಮೇಲೆ ಕಲ್ಲು ಇಟ್ಕೊಂಡು ಹಾಕ್ತೀಯ ಅಂತ ಅಂದ್ಕೊಂಡಿರಲಿಲ್ಲ, ನನ್ನ ತಲೆ ಮೇಲೆ ಕಲ್ಲು ಬಂಡೆನೇ ಇಟ್ಕೊಂಡು ಅರ್ದ್ಬಿಟ್ಟೆ ಅಲ್ವಾ ನೀನು ಅಂತ ಹೇಳಿ ಎಲ್ರಿಗೂ ಬೈಯೋದಕ್ಕೆ ಶುರು ಮಾಡ್ತಾರೆ. ಆಗ ಏನಪ್ಪ ರಾಮ್, ನಿನ್ನ ಜೀವನ ತೆಗೆದಿಟ್ಟ ಪುಸ್ತಕದನ
ನಿನ್ನ ಜೀವನನ ನಾವು ಅಷ್ಟು ಈಸಿಯಾಗಿ ಓಪನ್ ಆಗಿ ಓದ್ಬಿಟ್ಟಿದ್ದೀವ ಅಂತ ಹೇಳಿ ಈ ರೀತಿ ಕೇಳ್ತಾ ಇರಬೇಕಾದ್ರೆ ಎಲ್ರಿಗೂ ಕೂಡ ಏನು ಮಾತಾಡಬೇಕು ಅಂತ ಹೇಳಿ ಗೊತ್ತಾಗ್ತಾ ಇರೋದಿಲ್ಲ. ಎಲ್ಲರೂ ನನಗೆ ಮೋಸ ಮಾಡಿಬಿಟ್ರಿ ಅಲ್ವಾ, ಎಲ್ಲರೂ ಸತ್ಯನ ಮುಚ್ಚಿಟ್ಟು ಇವತ್ತು ನನ್ನ ಮೇಲೆ ಈ ರೀತಿ ಒಂದು ನಂಬಿಕೆನ ಕಳ್ಕೊಳ್ತೀರಾ ಎಲ್ರೂ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿಬಿಟ್ಟು ನಿಂಗವಜ್ಜಿ ಬೈಯೋದಕ್ಕೆ ಶುರು ಮಾಡ್ತಾರೆ. ನಿಂಗವಜ್ಜಿ ಆಡ್ತಿರೋ ಒಂದೊಂದು ಮಾತಿಂದನೂ ಕೂಡ ಎಲ್ರಿಗೂ ನೋವಾಗ್ತಾ ಇರುತ್ತೆ. ಇನ್ನೊಂದು ಕಡೆ ದೇವಯಾನಿ ಮತ್ತು ಅಂಜುನು ಕೂಡ ಬೇಜಾರಾಗಿದ್ದೀವಿ ಅನ್ನೋ ರೀತಿ ನಟಿಸ್ತಾ ಇರ್ತಾರೆ. ಆದರೆ ಅಲ್ಲಿ ಏನು ಇಲ್ಲ ಅವ್ರ ಮನಸ್ಸಲ್ಲಿ. ಅಲ್ಲ, ನೀವುಗಳು ಈ ರೀತಿ ಮೋಸ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಈ ರೀತಿ ಮೋಸ ಮಾಡೋದಕ್ಕೆ ನಿಮಗೆ ಮನಸ್ಸಾದರೂ ಹೇಗೆ ಬಂತು? ಅಲ್ಲ, ಮನಸ್ವಿನಿ ಭೂಮಿ ಇಬ್ಬರು ಒಬ್ಬರೇ ಅಂತ ಹೇಳಿ ನನಗೆ ಸಾಕಷ್ಟು ಸಲ ಅನುಮಾನ ಬಂದಿತ್ತು. ಇವಳಿಗೆ ಮಾಡಿಕೊಡ್ತಾ ಇರುವಂತಹ ಟೀ ಕುಡಿದ್ಮೇಲೆ ಹಾಗೆಯೇ ಇವಳಿದ್ದಾಗ ಅವಳಿರಲ್ಲ, ಅವಳಿದ್ದಾಗ ಇವಳಿರಲ್ಲ, ಟ್ರೈನಿಂಗ್ ಹೋಗಿದ್ದಾಳಂತೆ, ಏನೋ ಹಿಮಾಲಯ ಬೆಟ್ಟವನ್ನು ಹತ್ತಿ ಇಳಿಯೋದಕ್ಕೆ ಹೋಗಿದ್ದಾಳಂತೆ, ಸುಳ್ಳು ಮೇಲೆ ಸುಳ್ಳು, ನನ್ನ ಹತ್ರ ಎಷ್ಟು ಸುಳ್ಳು ಹೇಳಿಬಿಟ್ರೋ ನೀವು ಅಂತ ಹೇಳಿ ಈ ಕಡೆ ಅಜ್ಜಿ ಬೈಯೋದಕ್ಕೆ ಶುರು ಮಾಡಿದಾಗ ಇನ್ನು ಈ ರಾಮ ಅಜ್ಜಿ ಇದ್ದವಳು, ಅಲ್ಲ ನಿಂಗವ್ವ, ನೀನು ಮಾತಾಡೋದು ಬೈಯೋದು ಎಲ್ಲ ಮುಗ್ದಿದ್ರೆ ಈ ಮಕ್ಕಳು ಹೇಳೋ ಮಾತನ್ನು ಕೂಡ ಸ್ವಲ್ಪ ಕೇಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಲ್ಲಮ್ಮ, ನೀನು ನಿನ್ನ ಸೊಸೆ ಅಂತ ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ, ಇನ್ನು ಅವಳ ಸೊಸೆನ ನಿನ್ನ ಸೊಸೆ ಅಂತ ಒಪ್ಕೊಳ್ತೀಯಾ? ಅದಕ್ಕೆ ನಾವು ಈ ಸತ್ಯನ ಮುಚ್ಚಿಡ್ಬೇಕಾಯ್ತು ಅತ್ತೆ. ನಾವು ನಮ್ಮ ಮಗನ ಹೆಂಡತಿ ಸೊಸೆನ ಸೋದ್ರ ಸೊಸೆ ಅಂತ ಹೇಳ್ಕೊಂಬಿಟ್ವಿ ಅತ್ತೆ, ನಮ್ಮನ್ನು ಕ್ಷಮಿಸ್ಬಿಡಿ ಅತ್ತೆ ಅಂತ ಹೇಳಿ ಸಂಗೀತನೂ ಕೂಡ ಕೈ ಮುಗಿದು ಕ್ಷಮೆ ಕೇಳ್ತಾ ಇರ್ತಾರೆ. ನಿಂಗವಜ್ಜಿ ಇವ್ರನ್ನ ಕ್ಷಮಿಸ್ತಾರ? ನಿಂಗವಜ್ಜಿನೂ ಕೂಡ ತುಂಬಾ ಕೋಪ ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ. ಇನ್ನೊಂದು ಕಡೆ ಶಾರದಾ ಈ ಕಡೆ ದೇವಯಾನಿ ಸೀರೆಯನ್ನು ತೊಳೆದು ಹೊಣ ಹಾಕಿರ್ಬೇಕಾದ್ರೆ ಅಲ್ಲಿಗೆ ಹೋಗಿ ಅದನ್ನು ನೋಡ್ತಾಳೆ. ನೋಡಿದಾಗ ಅವಳಿಗೆ ಹಳೆ ನೆನಪಾಗೋದಕ್ಕೆ ಶುರುವಾಗುತ್ತೆ. ಆ ಸೀರೆಯನ್ನು ನೋಡಿ ಕೈಯಲ್ಲಿ ಇಟ್ಕೊಂಡು ಅದನ್ನು ಕೆಳಗಡೆ ಎಸ್ತು ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾರೆ. ಮನೆಯವರೆಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಇನ್ನು ದೇವಯಾನಿ ಎದೆನೂ ಕೂಡ ಹೊಡೆದು ಚೂರು ಚೂರಾಗ್ತಾ ಇರುತ್ತೆ. ಇವಳಿಗೆ ಹಳೆ ನೆನಪು ಬಂತು ಅಂತ ಹೇಳಿ ಎಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ. ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದೆ ಏನಾಗುತ್ತೆ ಕಾದು ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.